ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ NEP ಪ್ರಕಾರ 4th SEM ಇದ್ದೀರಾ ಅಂತಂದರೆ DSC-IV ಅಂತ ಹೇಳ್ತಾರೆ, ಡಿಸ್ಕ್ರೀಟ್ ಸೆಲೆಕ್ಟಿವ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಅದಕ್ಕೆ. ಅದೇನಾದರೂ ನೀವು ತೊಗೊಂಡಿದ್ರೆ ಅದರಲ್ಲಿ ಆ್ಯಕ್ಚುಲಿ ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಒಂದು ಟಾಪಿಕ್ ಬರುತ್ತೆ. ಅದರಲ್ಲಿ 6ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಇನ್ಸ್ಟ್ರುಮೆಂಟಲ್ ಮೆಥಡ್ ಯೂಸ್ ಮಾಡಿಕೊಂಡು ನೀವು ಟೈಟ್ರೇಷನ್ನ ಮಾಡ್ತಿರಲ್ಲ, ಅಂಥ ಮೆಥಡ್ಗೆ ನಾವು ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಯೂಸಿಂಗ್ ಎ ಕಂಡಕ್ಟೋಮೀಟರ್, ದಟ್ಸ್ ಎನ್ ಇನ್ಸ್ಟ್ರುಮೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್. ಅದಕ್ಕೆ ನಾವೇನಂತ ಕರಿತೀವಿ, ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟಿಗೆ ಹೋದರೆ NEP 4th SEM ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಥರ ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ಈಗ ಎಲೆಕ್ಟ್ರೋಕೆಮಿಸ್ಟ್ರಿ 6 ಅಂತ ಹಾಕಿದ್ದೀನಿ. 1ರಿಂದ ಕರೆಕ್ಟಾಗಿ ನೋಡ್ಕೊಂಡು ಬಂದರೆ ನಿಮ್ಮ ಸಿಲೆಬಸ್ ಪ್ರಕಾರ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗಿರ್ತೀನಿ. ನಿಮಗೆ ಆ ಥರ ಹೋದರೆ ಕ್ಲಾಸಲ್ಲಿ ಹೇಗೆ ಮಾಡಿರ್ತಾರಲ್ಲ ಅದೇ ಥರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಮಾಡಿ. ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಅಂದರೆ ಏನು ಅಂದರೆ, ನಾವು ಆರ್ಡಿನರಿ ಟೈಟ್ರೇಷನ್ ಏನು ಮಾಡ್ತೀವಿ, ಯೂಸಿಂಗ್ ಎ ಪಿಪೆಟ್ ಆ್ಯಂಡ್ ಎ ಬ್ಯೂರೇಟ್ ಮಾಡ್ತೀವಿ. ಅದಕ್ಕೆ ನಾವು ಆರ್ಡಿನರಿ ಟೈಟ್ರೇಷನ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಡೂ ದಿ ಟೈಟ್ರೇಷನ್ ಮಾಡಿದಾಗ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ಎ ಅನ್ನೋನ್ ಸೊಲ್ಯೂಷನ್. ಇಲ್ಲಿ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಡೂ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್ ಬೈ ಯೂಸಿಂಗ್ ಎನ್ ಇನ್ಸ್ಟ್ರುಮೆಂಟ್, ಬೈ ಯೂಸಿಂಗ್ ಎ ಕಂಡಕ್ಟೋಮೆಟ್ರಿಕ್ ಮೆಷರ್ಮೆಂಟ್ಸ್, ಬೈ ಯೂಸಿಂಗ್ ಎ ಕಂಡಕ್ಟೋಮೀಟರ್. And graphically I am going to find out the concentration of the unknown solution. ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಡಿಟರ್ಮಿನೇಷನ್ ಆಫ್ ದಿ ಎಂಡ್ ಪಾಯಿಂಟ್ ಆಫ್ ದಿ ಟೈಟ್ರೇಷನ್ ಬೈ ಮೀನ್ಸ್ ಆಫ್ ದಿ ಕಂಡಕ್ಟೋಮೆಟ್ರಿಕ್ ಮೆಷರ್ಮೆಂಟ್. ಅದಕ್ಕೆ ನಾವೇನಂತ ಕರಿತೀವಿ, ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಕರಿತೀವಿ. Titrations involving a conductance changes as the tool to estimate the concentration of an unknown solution. ಅದಕ್ಕೆ ನಾವು ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. The estimating the concentration of the solution using the conductance change at the end point which are obtained graphically. So ಇಲ್ಲಿ ಏನು ಮಾಡ್ತೀವಿ, we are going to find out the conductance change. Conductance ಅಂದ್ರೇನು, ಟೈಟ್ರೇಷನಲ್ಲಿ ನಾವು ಯಾವುದು ಸೊಲ್ಯೂಷನ್ ತೊಗೊಂಡಿರ್ತೀವಿ ಆ ಸೊಲ್ಯೂಷನ್ ಏನಾಗುತ್ತೆ, ದೆ ಗೋಯಿಂಗ್ ಟು ಸ್ಪ್ಲಿಟ್ ದೆಮ್ಸೆಲ್ಫ್ ಇಂಟು ಅಯಾನ್ಸ್. ಆ ಅಯಾನ್ಸು ಹೇಗಿರುತ್ತೆ, ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಮೇಲೆ ಎಂಡ್ ಪಾಯಿಂಟಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ಸು ಕಡಿಮೆ ಆಗುತ್ತೆ. ಆ ಬೇಸಿಸ್ ಮೇಲೆ ಅವ್ರೇನು ಮಾಡ್ತಾರೆ, ಪಾಯಿಂಟ್ನ ಗ್ರಾಫಿಕಲಿ ಐಡೆಂಟಿಫೈ ಮಾಡ್ತಾರೆ. ಆ ಟೈಟ್ರೇಷನ್ಸ್ಗೆ ನಾವು ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಏನು ಅಂದರೆ, ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್ ಬೈ ಯೂಸಿಂಗ್ ಎ ಕಂಡಕ್ಟೋಮೀಟರ್ ಬೈ ದಿ ಹೆಲ್ಪ್ ಆಫ್ ದಿ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಅಂಥದಕ್ಕೆ ದಟ್ಸ್ ಅ ಡಿಟರ್ಮಿನೇಷನ್ ಆಫ್ ದಿ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಬೈ ಮೀನ್ಸ್ ಆಫ್ ಎ ಕಂಡಕ್ಟೋಮೀಟರ್. ದಿಸ್ ಇಸ್ ಅ ಪ್ರಿನ್ಸಿಪಲ್ ಇನ್ವಾಲ್ವ್ಡ್. ದ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಅಯಾನ್ಸ್. ಅದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟೋ, ವೀಕ್ ಎಲೆಕ್ಟ್ರೋಲೈಟೋ, ಕಾನ್ಸಂಟ್ರೇಷನ್ ಎಷ್ಟಿದೆ, ಡೈಲ್ಯೂಟ್ ಸೊಲ್ಯೂಷನ್ಸ್ ಇದೆಯಾ, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ ಇದೆಯಾ, ಮೊಬಿಲಿಟಿ ಆಫ್ ದಿ ಅಯಾನ್, ಟೆಂಪರೇಚರು, ಇದರೆಲ್ಲದ್ರ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ. Conductance is directly proportional to number of ions, directly proportional to mobility of ions. Conductance of a solution is determined at different intervals during the course of titration. The graph of the conductance versus the volume of an analyte is plotted. The equivalent points is determined from the graph. ಈಗ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ, ನಾವು ಒಂದು ಬೀಕರಲ್ಲಿ 2 ಸೊಲ್ಯೂಷನ್ ಬೇಕು ಟೈಟ್ರೇಷನ್ ಮಾಡೋಕ್ಕೆ. ಅಲ್ಲಿ ನಾವು ಕೋನಿಕಲ್ ಫ್ಲಾಸ್ಕು, ಬ್ಯೂರೆಟಲ್ಲಿ ತೊಗೊಳ್ತೀವಿ. ಇಲ್ಲೇನು ಮಾಡ್ತೀವಿ ಅಂದರೆ, ಒಂದು ಬೀಕರಲ್ಲಿ ನಾವು ಸೊಲ್ಯೂಷನ್ನ ತೊಗೊಳ್ತೀವಿ, ಒಂದು ಸೊಲ್ಯೂಷನ್ ತೊಗೊಳ್ತೀವಿ. ಅದಕ್ಕೆ ನಾವು ಎಲೆಕ್ಟ್ರೋಡ್ಗಳನ್ನ ಇಡ್ತೀವಿ. ಮೇಲ್ಗಡೆಯಿಂದ ಏನು ಮಾಡ್ತೀವಿ, ಫ್ರಮ್ ದಿ ಬ್ಯೂರೆಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಅನ್ನೋನ್ ಸೊಲ್ಯೂಷನ್. After adding each trial from the burette, we are going to stir well and we are going to find out the concentration. We are going to find out the conductance. ಆ ಕಂಡಕ್ಟೆನ್ಸ್ ಅಟ್ ಇಂಟರ್ವಲ್ಸ್ ಬೇರೆ ಬೇರೆ ಟೈಮಲ್ಲಿ 1 ml 2 ml 3 ml ಹಾಕ್ತಾ ಹೋಗ್ತೀವಿ. ಕಂಡಕ್ಟೆನ್ಸ್ ವರ್ಸಸ್ ವಾಲ್ಯೂಮ್ ಆ್ಯಡ್ ಮಾಡ್ತೀವಿ. ಯಾವುದೋ ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ಆ ಕಂಡಕ್ಟೆನ್ಸ್ ಏನಾಗುತ್ತೆ ಅಂತಂದರೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಆಗುತ್ತೆ, ಮತ್ತೆ ಚೇಂಜ್ ಆಗುತ್ತೆ. ಅಲ್ಲಿ ನನಗೆ ಆ ಪಾಯಿಂಟ್ಗೆ ನಾನು ಈಕ್ವಲೆಂಟ್ ಪಾಯಿಂಟ್ ಅಂತ ಹೇಳ್ತೀನಿ. ಅದನ್ನು ಹಿಡಿದ್ಬಿಟ್ಟು ನಾನು ಮಾಡ್ತಾ ಹೋಗ್ತೀನಿ. ಈಕ್ವಲೆಂಟ್ ಪಾಯಿಂಟ್ ಇಸ್ ಎ ಪಾಯಿಂಟ್ ಅಟ್ ವಿಚ್ ದ ಕಂಡಕ್ಟಿವಿಟಿ ಅಂಡರ್ಗೋಸ್ ಸಡನ್ ಚೇಂಜ್.
ಅದಕ್ಕೆ ನಾವು ಈಕ್ವಲೆಂಟ್ ಪಾಯಿಂಟ್ ಅಂತ ಹೇಳ್ತೀವಿ. ಈಕ್ವಲೆಂಟ್ ಪಾಯಿಂಟ್ ಈಸ್ ಪಾಯಿಂಟ್ ವೆನ್ ನಂಬರ್ ಆಫ್ ಮೋಲ್ಸ್ ಆಫ್ ದಿ ಟೈಟ್ರೆಂಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ದಿ ಅನಲೈಟ್. ಅನಲೈಟು ಟೈಟ್ರೆಂಟು ಎಕ್ಸಾಕ್ಟ್ಲಿ ಸೇಮ್ ಇದ್ದಾಗ ನನಗೆ ಈಕ್ವಲೆಂಟ್ ಪಾಯಿಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸಿಲೆಬಸ್ ಪ್ರಕಾರ ಆಸಿಡ್ ಬೇಸ್ ಟೈಟ್ರೇಷನ್ ಇದೆ. ಆಸಿಡ್ ಬೇಸ್ ಟೈಟ್ರೇಷನಲ್ಲಿ 1 mole ಆಫ್ ಎನ್ ಆಸಿಡ್ ಇಸ್ ಈಕ್ವಲ್ ಟು 1 mole ಆಫ್ ಎ ಬೇಸ್ ಆದಾಗ ನಿಮಗೆ ಈಕ್ವಲೆಂಟ್ ಪಾಯಿಂಟ್ ಬರುತ್ತೆ. ಇದಕ್ಕೆ ಯಾವ ಥರ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅಂತಂದರೆ ನಾವು ಕಂಡಕ್ಟೋಮೀಟರ್ಸ್ನ ಯೂಸ್ ಮಾಡ್ತೀವಿ. ಅದು ಕರೆಂಟ್ ಬೇಕು, ಕಂಡಕ್ಟಿವಿಟಿ ಸೆಲ್ ಬೇಕು, ಎಲೆಕ್ಟ್ರೋಡ್ಸ್ ಬೇಕಾಗುತ್ತೆ. Advantages of conductometric titration versus the ordinary titration. Titration is a suitable method for the analyzing anything in the entire world. ಅದು ಸಾಲ್ಟ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಫುಡ್ ಕಂಟೆಂಟ್ ಆಗಿರ್ಬೋದು, ಯಾವುದೋ ಒಂದು ಅನ್ನೋನ್ ಕಂಡುಹಿಡಿಯೋದಕ್ಕೆ ಈಸಿಯಾಗಿ ನಾವು ಮಾಡುವಂಥದ್ದು ಬೆಸ್ಟ್ ಮೆಥಡ್ ಯಾವುದು ಅಂದರೆ ಟೈಟ್ರೇಷನ್. ಅದರಲ್ಲೂ ನಮಗೆ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನಲ್ಲಿ ಏನಾಗುತ್ತೆ ಅಂದರೆ ಕಲರ್ಡ್ ಸೊಲ್ಯೂಷನ್ ವಿಚ್ ಕೆನಾಟ್ ಬಿ ಆ್ಯಕ್ಯುರೇಟ್. ಫಾರ್ ಎಕ್ಸಾಂಪಲ್, ನಮಗೆ ಎರರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನೀವು ಎರರ್ ಯಾವಾಗ ಆಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಅಂದರೆ ನಾವು ಟೈಟ್ರೇಷನ್ ಮಾಡಬೇಕಾದ್ರೆ ದಟ್ ಡಿಪೆಂಡ್ಸ್ ಅಪಾನ್ ದಿ ಕಲರ್ ಚೇಂಜ್. ಶಾರ್ಪ್ ಕಲರ್ ಚೇಂಜ್ ಆಗ್ತಿದೆ ಅಂದರೆ ನೀವು ಈಸಿಯಾಗಿ ಎಂಡ್ ಪಾಯಿಂಟ್ನ ಐಡೆಂಟಿಫೈ ಮಾಡ್ತೀರಾ. ಅದು ಕಲರ್ಡಿಂದ ಕಲರ್ಲೆಸ್ ಇತ್ತು ಅಥವಾ ಕಲರ್ಲೆಸ್ಸಿಂದ ಕಲರ್ಡ್ ಇತ್ತು ಅಂತಂದರೆ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಆದರೆ ಒಂದು ಕಲರಿಂದ ಇನ್ನೊಂದು ಕಲರ್ಗೆ ಚೇಂಜ್ ಆಗಬೇಕು ಅಂದರೆ ಸಮ್ಟೈಮ್ಸ್ ಇಟ್ ಮೇ ಲೀಡ್ಸ್ ಟು ಸಮ್ ಪ್ರಾಬ್ಲಮ್ಸ್. ಅಂಥ ಟೈಮಲ್ಲಿ ನನಗೆ ಇದು ಗ್ರಾಫಿಕಲ್ ಮೆಥಡ್ ಆಗಿರೋದಕ್ಕೋಸ್ಕರ ಕಲರ್ಡ್ ಸೊಲ್ಯೂಷನ್ಸ್ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಎಂಡ್ ಪಾಯಿಂಟ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್ಸ್ ಆಗಿದ್ದರೆ ಬೇರೆ ಮೆಥಡಲ್ಲಿ ಆಗಲ್ಲ, ಈ ಮೆಥಡಲ್ಲಿ ಆಗುತ್ತೆ. ಇದಕ್ಕೆ ಇಂಡಿಕೇಟರೇ ಬೇಡ. ವಿತೌಟ್ ಯೂಸಿಂಗ್ ಎನ್ ಇಂಡಿಕೇಟರ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್. ಸೂಟಬಲ್ ಫಾರ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ಎ ವೀಕ್ ಬೇಸ್. ವೀಕ್ ಆ್ಯಸಿಡ್ ವೀಕ್ ಬೇಸ್ ಏನಿರುತ್ತಲ್ಲ ಅದು ನನಗೆ ಆರ್ಡಿನರಿ ಟೈಟ್ರೇಷನ್ ಮಾಡಿದ್ರೆ ಎಂಡ್ ಪಾಯಿಂಟು ತುಂಬ ಎರರ್ ಬರುತ್ತೆ, ಎಂಡ್ ಪಾಯಿಂಟ್ ಕರೆಕ್ಟಾಗಿ ಬರಲ್ಲ. ಪ್ರಿಸಿಪಿಟೇಟ್ ಟೈಟ್ರೇಷನ್ಸ್ ಇರುತ್ತೆ, ಅಲ್ಲಿ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ, ಕಲರ್ ಚೇಂಜ್ ನನಗೆ ಗೊತ್ತಾಗಲ್ಲ. ಅಂಥದ್ರಲ್ಲಿ ನನಗೆ ಆರ್ಡಿನರಿ ಟೈಟ್ರೇಷನಲ್ಲಿ ಕಷ್ಟ ಆಗುತ್ತೆ, ಈ ಟೈಟ್ರೇಷನಲ್ಲಿ ಈಸಿ ಆಗುತ್ತೆ. ಮೋರ್ ಆ್ಯಕ್ಯುರೇಟ್ ಆ್ಯಸ್ ಅ ರಿಸಲ್ಟ್ಸ್ ಆರ್ ಒಬ್ಟೈನ್ಡ್ ಗ್ರಾಫಿಕಲಿ. ಸೊ ಹ್ಯೂಮನ್ ಎರರ್ ಕಡಿಮೆ ಇರುತ್ತೆ, ಇನ್ಸ್ಟ್ರೂಮೆಂಟಲ್ ಎರರ್ ಇರ್ಬೋದು, ಆದರೆ ಹ್ಯೂಮನ್ ಎರರ್ ಕಡಿಮೆ ಆಗೋದಕ್ಕೋಸ್ಕರ ನನಗೆ ಇದು ಅಡ್ವಾಂಟೇಜಸ್ ಆಗುತ್ತೆ. ಇದನ್ನು ಕೇಳ್ತಾರೆ ನಿಮಗೆ 2 marks ಕೇಳ್ಬೋದು, ಇಲ್ಲಂದರೆ 3 marks ಕೇಳ್ಬೋದು. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಕೇಳ್ತಾರೆ. ಅಲ್ಲಿ ಕೇಳಿಲ್ಲ ಅಂದರೆ ನಿಮಗೆ ಥಿಯರಿನಲ್ಲಿ ವೈವಾದಲ್ಲಿ ಕೇಳ್ತಾರೆ, ಪ್ರಾಕ್ಟಿಕಲ್ಸಲ್ಲಿ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಸೂಟಬಲ್ ಫಾರ್ ಕಲರ್ಡ್ ಸೊಲ್ಯೂಷನ್, ಸೂಟಬಲ್ ಫಾರ್ ಡೈಲ್ಯೂಟ್ ಸೊಲ್ಯೂಷನ್, ಸೂಟಬಲ್ ಫಾರ್ weak acid weak base titration, suitable for precipitation titration and more accurate result ನಮಗೆ ಬರುತ್ತೆ. ಅದನ್ನೇ ಹೇಳಬೇಕಾಗತ್ತೆ. ಯಾವ್ಯಾವ್ದು ಮಾಡ್ಬೋದು ಅಂದರೆ ಆಸಿಡ್ ಬೇಸ್ ಟೈಟ್ರೇಷನ್ ಮಾಡ್ಬೋದು, ರೆಡಾಕ್ಸ್ ಟೈಟ್ರೇಷನ್ ಮಾಡ್ಬೋದು, ಪ್ರಿಸಿಪಿಟೇಷನ್ ಟೈಟ್ರೇಷನ್, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್, ನಾನ್ ಏಕ್ವಿಯಸ್ ಟೈಟ್ರೇಷನ್, ಇದನ್ನೆಲ್ಲ ಯೂಸಿಂಗ್ ದಿ ಕಂಡಕ್ಟೋಮೆಟ್ರಿ ಮಾಡ್ಬೋದು. ಆದರೆ ನಿಮ್ಮ ಸಿಲೆಬಸ್ಗೆ ಆಸಿಡ್ ಬೇಸ್ ಟೈಟ್ರೇಷನ್ ಅಷ್ಟೇ ಕೊಟ್ಟಿದ್ದಾರೆ, ಹಂಗಾಗಿ ಐ ಆಮ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಆಸಿಡ್ ಬೇಸ್ ಟೈಟ್ರೇಷನ್. ಈಗ ಆಸಿಡ್ ಬೇಸ್ ಟೈಟ್ರೇಷನ್ ಅಂತ ತೊಗೊಂಡ್ರೆ ಎರಡೂ ಸ್ಟ್ರಾಂಗ್ ಇರ್ಬೋದು. ಸ್ಟ್ರಾಂಗ್ ಆಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ ಟೈಟ್ರೇಷನ್ ಇರ್ಬೋದು, HCl ವರ್ಸಸ್ NaOH ಇರ್ಬೋದು. ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಇರ್ಬೋದು, HCl ವರ್ಸಸ್ ಅಮೋನಿಯಂ ಹೈಡ್ರಾಕ್ಸೈಡ್. ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ತೊಗೊಂಡ್ರೆ ಅಸ್ಟಿಕ್ ಆಸಿಡ್ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ಬೋದು. ವೀಕ್ ಆಸಿಡ್ ವೀಕ್ ಬೇಕಂದರೆ ಅಸ್ಟಿಕ್ ಆಸಿಡ್ ಅಮೋನಿಯಂ ಹೈಡ್ರಾಕ್ಸೈಡ್. ಈ ರೀತಿಯಾಗಿ ನಾವು 4 ಥರ ಆಸಿಡ್ ಟೈಟ್ರೇಷನ್ನ ಐಡೆಂಟಿಫೈ ಮಾಡ್ತೀವಿ. ಈಗ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಮೊದಲನೇದು ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್, HCl ವರ್ಸಸ್ NaOH ಇದೆ. ಸೊ ಇಲ್ಲಿ ಏನು ಮಾಡಬೇಕು, ನನಗೆ ಸ್ಟ್ರಾಂಗ್ ಆಸಿಡ್ ಸೊಲ್ಯೂಷನ್ ಇಸ್ ಟೇಕನ್ ಇನ್ ಎ ಬೀಕರ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್ ಸೊಲ್ಯೂಷನ್ ಇಸ್ ಟೇಕನ್ ಇನ್ ಎ ಬ್ಯೂರೇಟ್. ಒಂದು ಸೊಲ್ಯೂಷನ್ನ ಬೀಕರಲ್ಲಿ ತೊಗೋಬೇಕು, ಒಂದು ಬ್ಯೂರೇಟಲ್ಲಿ ತೊಗೋಬೇಕು. ಬ್ಯೂರೇಟಲ್ಲಿ NaOHನ ತೊಗೊಳ್ತೀನಿ. ನಾನೇನು ಮಾಡ್ತಾ ಹೋಗ್ತೀನಿ ಅಂದರೆ ಆಫ್ಟರ್ ಆ್ಯಡಿಂಗ್ ಈಗ ಏನು ಮಾಡ್ತೀನಿ, ಎಕ್ಸ್ಪೆರಿಮೆಂಟ್ನ ಸೆಟ್ ಮಾಡ್ತೀನಿ, ಬೀಕರ್ನ ತೊಗೊಳ್ತೀನಿ, ಬೀಕರಲ್ಲಿ ಎಲೆಕ್ಟ್ರೋಡ್ನ ಇಡ್ತೀನಿ. ಆಮೇಲೆ ಸೊಲ್ಯೂಷನ್ಸ್ ಎಷ್ಟು ಸ್ಟ್ರಾಂಗ್ ಆ್ಯಸಿಡ್ 10 ml 25 ml ಎಷ್ಟು ಬೇಕೋ ನನಗೆ ಅನಲೈಸ್ ಮಾಡೋದಕ್ಕೆ ಅದನ್ನು ತೊಗೊಳ್ತೀನಿ. ಮೇಲ್ಗಡೆಯಿಂದ ಬ್ಯೂರೇಟ್ನ 0.5 ml ಈಚ್ ಟೈಮ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಮಾಡ್ದಂಗೆ ಏನು ಮಾಡ್ತಾ ಹೋಗ್ತೀನಿ, ನಾನು ಆ್ಯಡ್ ಮಾಡ್ದಂಗೆ ಶೇಕ್ ಮಾಡ್ತೀನಿ. ಶೇಕ್ ಮಾಡಿಬಿಟ್ಟು ನಾನು ಕಂಡಕ್ಟೆನ್ಸ್ ಎಷ್ಟಾಗುತ್ತೆ, ಬಿಕಾಸ್ ದಟ್ ಇಸ್ ಕನೆಕ್ಟೆಡ್ ಟು ಎ ಕಂಡಕ್ಟಿವಿಟಿ ಮೀಟರ್. ಆ್ಯಸ್ ದ ಕರೆಂಟ್ ಪಾಸಸ್ ಏನಾಗುತ್ತೆ ಅಂದರೆ ಇದು ಸ್ಟ್ರಾಂಗ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ ಇರುತ್ತೆ, 100% ಡಿಸೋಸಿಯೇಷನ್ ಆಗ್ತಾ ಹೋಗುತ್ತೆ. H+Cl- Na+OH- ಆಗಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಸೊ ಕಂಡಕ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಆ್ಯಸ್ ಯು ಗೋ ಆನ್ ಆ್ಯಡಿಂಗ್ NaOH ಫ್ರಮ್ ದಿ ಬ್ಯೂರೇಟ್, ಕಾನ್ಸಂಟ್ರೇಷನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ H+, ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಫಸ್ಟು ಜಾಸ್ತಿ ಇರುತ್ತೆ, ಯಾಕೆಂದರೆ NaOH ಫಸ್ಟು ಏನು ಮಾಡಿರ್ತೀವಿ ನಾವು ಬೀಕರಲ್ಲಿ, ಕೋನಿಕಲ್ ಫ್ಲಾಸ್ಕಲ್ಲಿ ಬೀಕರಲ್ಲಿ ಏನು ತೊಗೊಂಡಿದ್ದೀವಿ, HCl ತೊಗೊಂಡಿದ್ದೀವಿ. H+Cl- ಆಗುತ್ತೆ, ಬಿಕಾಸ್ HCl ಡೈರೆಕ್ಟರ್ ತೊಗೊಂಡಿಲ್ಲ, ಡೈಲ್ಯೂಟ್ HCl ತೊಗೊಂಡಿದ್ದೀವಿ. ಇಟ್ ಗೆಟ್ ಸ್ಪ್ಲಿಟ್ ಆಸ್ H+ and Cl- ಆಗಿರುತ್ತೆ. ಅದಕ್ಕೆ ನೀವು ಆ್ಯಡ್ ಮಾಡ್ತಾ ಹೋದಂಗೆ NaOHನ ಆ್ಯಡ್ ಮಾಡ್ತಾ ಹೋದಂಗೆ ವಾಟರ್ ಫಾರ್ಮೇಷನ್ ಆಗುತ್ತೆ, ಅಯಾನ್ಸ್ ಕಾನ್ಸಂಟ್ರೇಷನು ಡಿಕ್ರೀಸ್ ಆಗುತ್ತೆ. ಅಯಾನ್ಸ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆದಂಗೆ ನಿಮಗೆ ಏನಾಗ್ತಾ ಹೋಗುತ್ತೆ, ಕಂಡಕ್ಟೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಸ್ ಶೋನ್ ಇನ್ ದಿ ಗ್ರಾಫ್. As shown here, initially the conductance will be maximum
because of the presence of strongly conducting H plus ions. After the addition of NaOH, the conductance decreases as strongly conducting H plus ions are replaced by less conducting Na plus ions. After the endpoint, the conductance begins to increase as the added NaOH introduced strongly conducting OH minus ion. ಎಲ್ಲಿ ತನಕ ಅಂದರೆ ಈಕ್ವಲೆಂಟ್ ಪಾಯಿಂಟ್ ಬರೋ ತನಕನೂ H ಪ್ಲಸ್ ಇದ್ದು ಏನಾಗುತ್ತೆ, ಈಗ NaOHನ ಆ್ಯಡ್ ಮಾಡ್ತಾ ಇದ್ದರೆ H ಪ್ಲಸ್ ಇದ್ದು OH ಮೈನಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಗುತ್ತೆ ಈಕ್ವಲೆಂಟ್ ಪಾಯಿಂಟಿಗೆ ಬಂದಾಗ ಕಂಪ್ಲೀಟ್ಲಿ HCl ಎಲ್ಲ ಏನಾಗುತ್ತೆ NaOH ಆಗಿ NaCl ಆಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ನಾನು NaOH ಆ್ಯಡ್ ಮಾಡ್ತೀನಿ ಅಂತಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಕಾನ್ಸಂಟ್ರೇಷನ್ ಆಫ್ OH ಮೈನಸ್. ಆವಾಗ ಏನಾಗುತ್ತೆ ಈಕ್ವಲೆಂಟ್ ಪಾಯಿಂಟ್ ಆದಮೇಲೆ ನಿಮಗೆ ಕಂಡಕ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ಸ್ ದ ವೇ ಯು ಆರ್ ಗೋಯಿಂಗ್ ಟು ಗೆಟ್ ಎ ಗ್ರಾಫ್. ಅದನ್ನು ಕೇಳ್ತಾರೆ, ಡ್ರಾ ದಿ ಗ್ರಾಫ್ ಆಫ್ ಸ್ಟ್ರಾಂಗ್ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನಲ್ಲಿ ಸ್ಟ್ರಾಂಗ್ ಆಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ ಅಂತ ಕೇಳ್ತಾರೆ. ಆವಾಗ ನೀವು ಅಲ್ಲಿ ಏನು ತೋರಿಸ್ತಿದ್ದೀವಲ್ಲ ಆ ಥರ ಗ್ರಾಫ್ನ ನೀವು ಬರೀಬೇಕಾಗುತ್ತೆ. ಫಸ್ಟು ಕಂಡಕ್ಟೆನ್ಸು ಡಿಕ್ರೀಸ್ ಆಗುತ್ತೆ, ಆಮೇಲೆ ಕಂಡಕ್ಟೆನ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಥರ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಎ ವೀಕ್ ಬೇಸ್ನ ತೊಗೊಂಡ್ರೆ HCl ವರ್ಸಸ್ NaOH ಆಗುತ್ತೆ. ಎಕ್ಸಾಂಪಲ್ ತೊಗೊಂಡ್ರೆ HCl ಮತ್ತು NaOHನ ನೀವು ಕನ್ಸಿಡರ್ ಮಾಡ್ಕೊಳ್ತೀರಾ. ಆವಾಗ ಏನಾಗುತ್ತೆ ಅಂದರೆ ದ ಈಕ್ವೇಷನ್ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದೆ, ಇನ್ನೊಂದು ವೀಕ್ ಎಲೆಕ್ಟ್ರೋಲೈಟ್ ಇದೆ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಸ್ಟ್ರಾಂಗಾಗಿ ಆಗುತ್ತೆ, ವೀಕ್ ಎಲೆಕ್ಟ್ರೋಲೈಟು 100% ಆಗೋದಿಲ್ಲ. ಈಕ್ವೇಷನ್ ಏನಾಗುತ್ತೆ, HCl ಏನಾಗುತ್ತೆ H ಪ್ಲಸ್ Cl ಮೈನಸ್ ಆಗುತ್ತೆ ಬಿಕಾಸ್ ಇಟ್ಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. NH4 ಪ್ಲಸ್ OH ಮೈನಸ್ ಅದು ಹಾಗೆ ಉಳ್ಕೊಳ್ಳುತ್ತೆ. ದಟ್ ಲೀಡ್ಸ್ ಟು NH4 ಪ್ಲಸ್ Cl ಮೈನಸ್. In this case, initially the conductance will be more because of H plus ions, but if once NH4 plus OH is added, H plus ion will be replaced by ammonium ion, so conductivity decreases. As the NaOH is a weak base, it do not dissociate, and after neutralization conductivity do not increase. ಸೊ ಹಾಗಾಗಿ ನಿಮಗೆ ಗ್ರಾಫ್ ಹೇಗೆ ಬರುತ್ತೆ ಅಂದರೆ ಕಂಡಕ್ಟೆನ್ಸು ಫಸ್ಟು ಡಿಕ್ರೀಸ್ ಆಗುತ್ತೆ, ಈಕ್ವಲೆಂಟ್ ಪಾಯಿಂಟ್ ಆದಮೇಲೆ ಇನ್ಕ್ರೀಸ್ ಆಗಲ್ಲ, ಇಟ್ ರಿಮೈನ್ಸ್ ಲೈಕ್ ದಟ್ ಬಿಟ್ಟು ನಾನು ಮಾಡ್ತಾ ಹೋಗ್ತೀನಿ. ಈಕ್ವಲೆಂಟ್ ಪಾಯಿಂಟ್ ಇಸ್ ಅ ಪಾಯಿಂಟ್ ಅಟ್ ವಿಚ್ ದ ಕಂಡಕ್ಟಿವಿಟಿ ಅಂಡರ್ಗೋ ಸಡನ್ ಚೇಂಜ್. ಅದೇ ಸ್ಟ್ರಾಂಗ್ ಬೇಸ್ ಏನಾಗುತ್ತೆ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ, ಆದರೆ ವೀಕ್ ಆ್ಯಸಿಡು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ. ವೆನ್ ಎ ವೀಕ್ ಆ್ಯಸಿಡ್ ಈಸ್ ಟೈಟ್ರೇಟೆಡ್ ಅಗೇನ್ಸ್ಟ್ ಸ್ಟ್ರಾಂಗ್ ಬೇಸ್, ದ ಈಕ್ವೇಷನ್ ವಿಲ್ ಬಿ CH3COO minus H plus Na ಪ್ಲಸ್ OH ಮೈನಸ್. ನೋಡಿ ಇದು ಕಂಪ್ಲೀಟ್ಲಿ ನಿಮಗೆ ಹೊರಗಡೆ ಬರುತ್ತೆ, CH3COO minus Na ಆಗುತ್ತೆ. ಒನ್ಸ್ ವಿ ಆ್ಯಡೆಡ್ NaOH, ದ ಕಂಡಕ್ಟಿವಿಟಿ ವಿಲ್ ಇನ್ಕ್ರೀಸ್ ಆಫ್ಟರ್ ದಿ ನ್ಯೂಟ್ರಲೈಸೇಷನ್ ಬಿಕಾಸ್ ಆಫ್ ದಿ ಹೈಲಿ ಮೊಬೈಲ್ OH ಮೈನಸ್ ಅಯಾನ್. ಕಂಡಕ್ಟಿವಿಟಿ ಅಗೇನ್ ಇನ್ಕ್ರೀಸಸ್ ಲಿನಿಯಸ್ಲಿ. ಸೊ ಫಸ್ಟ್ ಏನಾಗುತ್ತೆ ಕಡಿಮೆ ಇರುತ್ತೆ, ಆಮೇಲೆ ಅದು ಎಂಡ್ ಪಾಯಿಂಟ್ ಆದಮೇಲೆ ನಿಮಗೆ ಇದು ಈಕ್ವಲೆಂಟ್ ಪಾಯಿಂಟ್ ಆದಮೇಲೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವೀಕ್ ಆ್ಯಸಿಡ್ ವೀಕ್ ಬೇಸ್ನ ತೊಗೊಂಡ್ರೆ ಬಟ್ ಆರ್ಡಿನರಿ ಟೈಟ್ರೇಷನ್ ಮಾಡಿದಾಗ ನನಗೆ ಸೂಟಬಲ್ ಇಂಡಿಕೇಟರ್ ಸಿಕ್ಕಲ್ಲ, pH ಚೇಂಜ್ ಕರೆಕ್ಟಾಗಿ ಆಗಲ್ಲ. ಆದರೆ ಈ ಮೆಥಡ್ ಯೂಸ್ ಮಾಡಿದೆ ನಾನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಎರಡೂ ವೀಕ್ ಇರುತ್ತೆ, ಅವಾಗ ಏನಾಗುತ್ತೆ ಕಂಡಕ್ಟಿವಿಟಿ ಇನ್ ದಿ ಬಿಗಿನಿಂಗ್ ಡಿಕ್ರೀಸಸ್ ಡ್ಯೂ ಟು ದಿ ಫಾರ್ಮೇಷನ್ ಆಫ್ ಎ ಸ್ಟ್ರಾಂಗ್ ಸಾಲ್ಟ್ ವಿಚ್ ಡಿಕ್ರೀಸಸ್ ದ ಡಿಸೋಸಿಯೇಷನ್ ಆಫ್ ಎ ವೀಕ್ ಆ್ಯಸಿಡ್ ಫರ್ದರ್. ವಿತ್ ಅ ಫರ್ದರ್ ಅಡಿಷನ್ ಆಫ್ ದಿ ವೀಕ್ ಬೇಸ್, the conductance increases due to the increased concentration of the salt which is highly ionized. This continues until the end point. Later the conductance remains constant because the salt hydrolysis suppressed by the excessive ಬಿಟ್ಟು ನಾನು ಮಾಡ್ತಾ ಹೋಗ್ತೀನಿ. ಈಕ್ವಲೆಂಟ್ ಪಾಯಿಂಟ್ ಇಸ್ ಎ ಪಾಯಿಂಟ್ ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವು ಕಂಡಕ್ಟೆನ್ಸ್ ಟೈಟ್ರೇಷನ್ಸ್ ಏನು ಮಾಡ್ತೀವಲ್ಲ, ಆರ್ಡಿನರಿ ಟೈಟ್ರೇಷನ್ ನಾವು ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್ ಬೈ ನೋಯಿಂಗ್ ದಿ ಕಂಡಕ್ಟೆನ್ಸ್ ಅಟ್ ದಿ ಎಂಡ್ ಪಾಯಿಂಟ್ ಆರ್ ಅಟ್ ದಿ ಈಕ್ವಲೆಂಟ್ ಪಾಯಿಂಟ್ನ ಐಡೆಂಟಿಫೈ ಮಾಡಿ ಗ್ರಾಫಿಕಲಿ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್. ದಿಸ್ ಟೈಪ್ ಆಫ್ ಟೈಟ್ರೇಷನ್ಸ್ ಯೂಸಿಂಗ್ ಎ ಕಂಡಕ್ಟೋಮೆಟ್ರಿ ಮಾಡೋವಂಥದ್ದಕ್ಕೆ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಹೇಳ್ತಾರೆ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಂಡಕ್ಟೆನ್ಸ್, ಇಟ್ ಡಿಪೆಂಡ್ಸ್ ಅಪಾನ್ ದಿ ಅಯಾನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದಿ ಗಿವನ್ ಸೊಲ್ಯೂಷನ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈವನ್ ದಿ ಕಲರ್ ಸೊಲ್ಯೂಷನ್, ವೀಕ್ ಆಸಿಡ್ ವೀಕ್ ಬೇಸ್ ಟೈಟ್ರೇಷನ್ಸ್, ಪ್ರಿಸಿಪಿಟೇಷನ್ ಟೈಟ್ರೇಷನ್ಸ್ ಆ್ಯಕ್ಯುರೇಟಾಗಿ ನಾವು ಈ ಮೆಥಡಲ್ಲಿ ಐಡೆಂಟಿಫೈ ಮಾಡ್ಕೋಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.